ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಚಿಂಚೋಳಿ ತಾಲೂಕು ಕೇಂದ್ರದಲ್ಲಿ ಆಯೋಜಿಸಲಾದ 893ನೇ ಬಸವ ಜಯಂತಿ ಹಾಗೂ ಶರಣರ ಸಮಾಗಮ ಕಾರ್ಯಕ್ರಮವು ಭಕ್ತಿ ಭಾವ ಮತ್ತು ಸಾಂಸ್ಕೃತಿಕ ಸಂಭ್ರಮದ ನಡುವೆ ನೆರವೇರಿತು. ವಿವಿಧ ಮಠಗಳ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದ ಸಾಗರ್ ಖಂಡ್ರೆ ಭಾಗವಹಿಸಿ ಬಸವ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಸಾಗರ್ ಖಂಡ್ರೆ, ಜಗಜ್ಯೋತಿ ಬಸವೇಶ್ವರರು ನೀಡಿದ ಸಮಾನತೆ, ಮಾನವೀಯತೆ ಮತ್ತು ಕಾಯಕ ತತ್ವಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿವೆ ಎಂದು ಹೇಳಿದರು. ಬಸವಣ್ಣನವರ ವಚನಗಳು ಕೇವಲ ಧಾರ್ಮಿಕ ಸಂದೇಶಗಳಲ್ಲ, ಅವು ಸಮಾಜ ಸುಧಾರಣೆಯ ಮಹತ್ವದ ಚಿಂತನೆಗಳಾಗಿವೆ ಎಂದು ತಿಳಿಸಿದರು. ಬಸವಣ್ಣನವರು ಜಾತಿ ಮತ ಭೇದವಿಲ್ಲದ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ್ದು, ಅವರ ಆದರ್ಶಗಳನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ಕರೆ ನೀಡಿದರು. ಇಂದಿನ ಯುವ ಪೀಳಿಗೆ ಬಸವ ತತ್ವಗಳನ್ನು ಅರಿತು ಸಮಾಜ ಸೇವೆಯತ್ತ ಮುಂದಾಗಬೇಕು ಎಂದರು. ಬೀದರ್ ಜಿಲ್ಲೆಯ ಕಮಲ್ನಗರ್ ತಾಲೂಕಿನ ಕಬಡ್ಡಿ ಆಟಗಾರ್ತಿಯ ಅನುಮಾನಾಸ್ಪದ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿ ಸಾಮಾಜಿಕ ಹೋರಾಟಗಾರರು ಹಾಗೂ ನಟ ಚೇತನ್ ಅಹಿಂಸಾ ಅವರು ಇಂದು ಬೀದರ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಪ್ರಕರಣದ ಕುರಿತು ಗಂಭೀರ ಆರೋಪಗಳನ್ನು ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರಕರಣದಲ್ಲಿ ಸತ್ಯವನ್ನು ಮರೆಮಾಚುವ ಪ್ರಯತ್ನ ನಡೆಯುತ್ತಿರುವಂತೆ ಕಾಣುತ್ತಿದ್ದು, ಜಿಲ್ಲಾ ಆಡಳಿತದ ನಡೆ ಅನುಮಾನಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು. ಪ್ರಕರಣವನ್ನು ಸಾಮಾನ್ಯ ತನಿಖೆಗೆ ಸೀಮಿತಗೊಳಿಸದೆ ವಿಶೇಷ ತನಿಖಾ ದಳ ಎಸ್ಐಟಿ ಮೂಲಕ ಸಮಗ್ರ ತನಿಖೆ ನಡೆಸಬೇಕು ಎಂದು ಅವರು ಆಗ್ರಹಿಸಿದರು. ಕಬಡ್ಡಿ ಆಟಗಾರ್ತಿಯ ಸಾವಿನ ಹಿಂದೆ ನಿಜಾಂಶ ಹೊರಬರಬೇಕಾದ ಅಗತ್ಯವಿದ್ದು, ತಪ್ಪಿತಸ್ಥರು ಯಾರೇ ಆಗಿರಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಮೃತ ಆಟಗಾರ್ತಿಯ ಕುಟುಂಬವನ್ನು ಭೇಟಿ ಮಾಡಿ ಅವರ ನೋವು ಆಲಿಸಿದ್ದಾಗಿ ತಿಳಿಸಿದ ಅವರು, ಕುಟುಂಬದ ಸದಸ್ಯರು ನ್ಯಾಯಕ್ಕಾಗಿ ಎದುರು ನೋಡುತ್ತಿದ್ದಾರೆ ಎಂದು ಹೇಳಿದರು. ಸರ್ಕಾರದ ಅಧೀನದಲ್ಲಿ ಪ್ರಾಮಾಣಿಕ ಹಾಗೂ ಪಾರದರ್ಶಕ ತನಿಖೆ ನಡೆಯಬೇಕು. ಬಾಲಕಿಯ ಮರಣೋತ್ತರ ಪರೀಕ್ಷೆ ಸೂಕ್ತ ವಿಧಾನದಲ್ಲಿ ನಡೆಸಿ ವರದಿಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಎಂದು ಅವರು ಒತ್ತಾಯಿಸಿದರು. ಈ ಕುರಿತು ಬೆಂಗಳೂರಿಗೆ ತೆರಳಿ ರಾಜ್ಯ ಗೃಹ ಸಚಿವರನ್ನು ಭೇಟಿ ಮಾಡಿ ಪ್ರಕರಣದ ಬಗ್ಗೆ ಚರ್ಚೆ ನಡೆಸುವುದಾಗಿ ಚೇತನ್ ಅಹಿಂಸೆ ತಿಳಿಸಿದ್ದಾರೆ. ನಾನು 15 ವರ್ಷದ ನನ್ನ ಚಳವಳಿಯ ಜೀವನದಲ್ಲಿ ಅನೇಕ ಬಾರಿ ಬೀದರ್ಗೆ ಬಂದಿದ್ದೀನಿ. ಬೀದರ್ನಲ್ಲಿ ಬಹಳ ಅದ್ಭುತವಾದ ಐತಿಹಾಸಿಕ ಕೋಟೆ ಆಗಿರ್ಬೋದು, ಕೆರೆಸ್ ವಿಚಾರದಲ್ಲಿ ಅಲ್ಲೊಂದು ಸುರಂಗ ಕೆನಾಲ್ಗಳ ಬಗ್ಗೆ ಆಗಿರ್ಬೋದು, ಅನೇಕ ಒಂದು ಐತಿಹಾಸಿಕ ವಿಚಾರಗಳು ಸ್ಟಡಿ ಮಾಡಿ ನಾನು ಬಹಳ ಸಂತೋಷದ ಸಂದರ್ಭಗಳಲ್ಲಿ ಬಂದು ಹೋಗಿದ್ದೀನಿ ಬೀದರ್ನಲ್ಲಿ. ಆದರೆ ಈ ವಿಚಾರ ನಾನು ಯಾವುದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಇದು ಬಹಳ ದುಃಖಕರವಾದ ವಿಚಾರ. ಇದು ಒಂದು ದುರ್ಘಟನೆ ನಡೆದಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ನ್ಯಾಯ ಬೇಕು ಅನ್ನೋ ದೃಷ್ಟಿನಲ್ಲಿ ನಿಮ್ಮ ಮುಂದೆ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು. ಮೇ 8ನೇ ತಾರೀಕು ಕಮಲಾನಗರ ಬೆಳಕುನಿಗಿನಲ್ಲಿ ಒಂದು ಸಾವಾಗಿದೆ. ಅದು 16 ವರ್ಷದ ಅಪ್ರಾಪ್ತ ಬಾಲಕಿ. ಅವರು ಕಬಡ್ಡಿ ಪ್ಲೇಯರ್, ಕುಸ್ತಿ ಪ್ಲೇಯರ್ ಆಗಿದ್ದರು. ಭಾಳ ರಾಜ್ಯಕ್ಕೆ ಒಂದು ಉತ್ತಮ ಹೆಸರು ತಂದಿರೋರು, ರಾಜ್ಯಕ್ಕೆ ರೆಪ್ರೆಸೆಂಟ್ ಮಾಡಿರೋರು, ಒಂದು ಪ್ರತಿಭಾವಂತ ಬಾಲಕಿ. 16 ವರ್ಷಕ್ಕೆ ಅವ್ರು ತೀರ್ಕೊಂಡಿದ್ದಾರೆ. ಅದರ ನಂತರ ಇದು ಒಂದು ಸೂಸೈಡ್ ಅನ್ನೋ ರೀತಿಯಲ್ಲಿ ಜಿಲ್ಲಾಡಳಿತ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಅದನ್ನು ಆ ರೀತಿ ಅವರು FIR ರಿಪೋರ್ಟಲ್ಲಿ ಹಾಕಿದ್ರು. ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಫೋಟೋಗ್ರಾಫ್ಸ್ಗಳ ಮುಖಾಂತರ ಆಗಿರ್ಬೋದು ಮತ್ತು ಏನೇನು ಸತ್ಯತೆಗಳು ಹೊರಗೆ ಬರ್ತಾ ಇದು ಭಾಳ ಒಂದು ಅನುಮಾನಾಸ್ಪದ ಸಾವು ಅಂತ ಗೊತ್ತಾಯಿತು. ಇದರಲ್ಲಿ ಸೂಸೈಡ್ ಅಲ್ಲ, ಅದಕ್ಕಿಂತ ಮೀರಿತ್ತು ಅಂತ ಗೊತ್ತಾಗಿ ಯಾವಾಗ ಅನೇಕ ಚಳುವಳಿಗಾರರು, ಹೋರಾಟಗಾರರು, ಯಾರು ಒಂದು ಜನಪರ ವ್ಯಕ್ತಿಗಳು ಇಲ್ಲಿರೋ ನಮ್ಮ ಜೊತೆ ಸೇರಿರೋರು ಎಲ್ಲರೂ ಅಲ್ಲೋಗಿ ಇಲ್ಲ ಇದರಲ್ಲಿ ಇನ್ನೂ ಸತ್ಯ ಇದೆ ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ಮೇಲೆ ಪೊಲೀಸ್ ವ್ಯವಸ್ಥೆ ಮೇಲೆ, ಅದರ ನಂತರ ಪೊಲೀಸ್ನವರು ಅದನ್ನು ಗಮನ ತಗೊಂಡು ಅವರು ಕೋರ್ಟಿಗೆ ಏನೇನಿದೆ, ಒಂದು ಕಿಡ್ನ್ಯಾಪಿಂಗ್ ಆಗಿರ್ಬೋದು, ಪೋಕ್ಸೋ ಅನ್ನೋದಾಗಿರ್ಬೋದು, ರೇಪ್ ಆ್ಯಂಡ್ ಮರ್ಡರ್ಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿ ಫೈಲ್ ಆಗಿದೆ, ಇದನ್ನು ಕೂಡ ನಾವು ಹೆಂಗೆ ಮಾಡ್ಬೋದು ಅಂತ ಕೋರ್ಟಿಗೆ ತಿಳಿಸಿದರು. ಆದರೆ ಇವತ್ತಿಗೂ ಕೂಡ ನಮಗೆ ಕೋರ್ಟಿನ ಏನು ಅದಕ್ಕೆ ಉತ್ತರ ಇದೆ ಮತ್ತು ಇವತ್ತು ಕೂಡ ನಮಗೆ ಎಲ್ಲೋ ಒಂದು ರೀತಿಯಲ್ಲಿ ಮುಚ್ಚುಮರೆ ನಡೀತಾ ಇದೆ. ನಮಗೆ ನಿಜವಾದ ಸತ್ಯ ಬೆಲ್ಕುಣಿಗೆ ಆ ಕುಟುಂಬದ ಮನೆಯವ್ರನ್ನ ಭೇಟಿ ಮಾಡೋಕ್ಕೆ ನಿನ್ನೆನೂ ಕೂಡ ಹೋಗಿದ್ದೀನಿ ಕಮಲಾನಗರದಲ್ಲಿ. ನಮಗೆ ಈ ವಿಚಾರದಲ್ಲಿ ಭಾಳ ಒಂದು ಎಲ್ಲೋ ಒಂದು ಕಡೆ ಆಳುವ ಶಕ್ತಿಗಳು
ಜಿಲ್ಲಾಡಳಿತ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಎಲ್ಲೋ ಒಂದು ರೀತಿ ಮುಚ್ಚುಮರೆ ಮಾಡ್ತಿರೋದು ನಮಗೆ ಅನಿಸ್ತಾ ಇದೆ. ಯಾರೇ ಈ ವಿಚಾರದಲ್ಲಿ ಧ್ವನಿ ಎತ್ತಿದ್ರು, ಯಾರೇ ಈ ವಿಚಾರಕ್ಕೆ ನಮ್ಮ ನ್ಯಾಯ ಬೇಕು ಅಂತ ನಮ್ಮ ಹೋರಾಟಗಾರರು, ನಮ್ಮ ಸಂಘಟಿತ, ನಮ್ಮ ಯಾರೇ ಜನಪರವಾಗಿ ನಿಂತರು ಅವ್ರ ಮೇಲೆ ಕೇಸ್ಗಳಾಗೋದು, ಹೆದರ್ಸೋದು, ಬೆದರ್ಸೋದು, ಒಂದು ಭಯದ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ ನನಗೆ ಕಾಣ್ತಾ ಇದೆ. ನಮಗೆ ಇವತ್ತಿನ ದಿನ ಏನು ಬೇಕು ಅಂದರೆ ಆ ಒಂದು ಅಪ್ರಾಪ್ತ ಬಾಲಕಿ ಮತ್ತು ಅವರ ಕುಟುಂಬದವರಿಗೆ ಏನಾಗಿದೆ ಸತ್ಯತೆಗಳು ನ್ಯಾಯ ಬೇಕು. ನಮಗೆ ಭಾಳ ಮುಖ್ಯವಾಗಿ 3 ಬೇಡಿಕೆಗಳಿಟ್ಟಿದ್ದೀವಿ. ಒಂದು ಬೇಡಿಕೆ ಏನಂದರೆ ನಮಗೆ ಒಂದು SIT ತನಿಖೆ ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಆಗಬೇಕು. ಅದು ಯಾರು ಈ ಒಂದು ಬೀದರಿಂದ ಸಂಬಂಧಪಟ್ಟ ಈ ಜಿಲ್ಲಾಡಳಿತ ವ್ಯವಸ್ಥೆ ಯಾರು ಇದನ್ನು ಎಲ್ಲೋ ಒಂದು ರೀತಿ ನಮ್ಗೆ ಅನಿಸ್ತಾ ಇದೆ ಮುಚ್ಚುಮರೆ, ಅವರನ್ನು ಬಿಟ್ಟು ಸರ್ಕಾರದ ಅಡಿಯಲ್ಲಿ ಒಂದು ಪ್ರಾಮಾಣಿಕವಾಗಿ ಒಂದು ವಸ್ತುನಿಷ್ಠವಾದ ತನಿಖೆ ಯಾರು ಮಾಡ್ತಾರೋ ಆ ಥರದ SIT ನಮಗೆ ಬೇಕು. ಎರಡನೇದೇನೆಂದರೆ ಸೆಕೆಂಡ್ ಪೋಸ್ಟ್ ಮಾರ್ಟಮ್ ನಮಗೆ ಆಗಬೇಕು. ಪೋಸ್ಟ್ ಮಾರ್ಟಮ್ ಅನ್ನೋದು ಕ್ಲಿಯರ್ ಆಗಿ ನಮಗೆ ಇದ್ರಲ್ಲಿ ಏನು ಬಂದಿದೆ ಅದು ಎಲ್ಲ ರೀತಿಯಲ್ಲಿ ಪಾರದರ್ಶಕವಾಗಿ ಹೊರಗೆ ಬರಬೇಕು. ಸೊ ಆ ಪೋಸ್ಟ್ ಮಾರ್ಟಮ್ ಮತ್ತೆ ಆಗಬೇಕು. ಮತ್ತು ಮೂರನೇದು, ಈ ಒಂದು ಏನು ಕಾನೂನು ಸುವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಹಾಳಾಗ್ಬಿಟ್ಟಿದೆ, ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಹೋರಾಟಗಾರರು ಯಾರು ಒಂದು ರೀತಿ ಕಾನೂನು ಮತ್ತು ನ್ಯಾಯಕ್ಕೋಸ್ಕರ ಎತ್ತಿ ನಿಂತು ಹೋರಾಟ ಮಾಡ್ತಿದ್ದಾರೋ ಅವ್ರ ಮೇಲೆ ಒಂದು ಕೇಸ್ಗಳು ಹಾಕಿ ಒಂದು ರೀತಿ ಭಯ, ಹೆದರ್ಸೋದು, ಬೆದರಿಕೆ ಹಾಕೋದೆಲ್ಲ ನಡೀತಾ ಇದೆ. ಇದಕ್ಕೆ ನಮಗೆ ಒಂದು ಶಾಶ್ವತವಾದ ಪರಿಹಾರ ಬೇಕು. ಇದನ್ನು ಸರಿಪಡಿಸ್ಬೇಕು. ಜಿಲ್ಲಾಡಳಿತ ಸಂಪೂರ್ಣ ವ್ಯವಸ್ಥೆನ ಸರಿಪಡಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಕ್ವೈರಿ ಆಗಬೇಕು ಅಂತ ನಾನು ಕೂಡ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಬೆಂಗಳೂರಿಗೆ ಹೋದ್ಮೇಲೆ ಅದು ಕೂಡ ನಾವು ಒಂದು 3ನೇ ಮುಖ್ಯವಾದ ಶಾಶ್ವತವಾದ ಪರಿಹಾರ ಬೇಡಿಕೆ. ಸೊ ಈ 3 ವಿಚಾರಕ್ಕೆ ಸಂಬಂಧಪಟ್ಟಿಗೆ ನಾನು ಯಾವ ಹೆಸರು, ಆ ಅಪ್ರಾಪ್ತ ಬಾಲಕಿ ಹೆಸರು ನಾನು ಪ್ರಸ್ತಾಪ ಮಾಡ್ತಾ ಇಲ್ಲ. ಬಟ್ ಅದು ಒಂದು ಬೆಳ್ಕುಣಿ ಗ್ರಾಮದಲ್ಲಿ ಕಮಲಾನಗರ ತಾಲೂಕಿನಲ್ಲಿ ನಡೆದಿರೋದು. ಮೇ 8ನೇ ತಾರೀಕು ಸಾವಾಗಿದೆ. ನಮಗೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಲೇ ಆಗ್ತಾ ಇದೆ, ನ್ಯಾಯ ಸಿಗೋದು ಡಿಲೇ ಆದಷ್ಟು ಅದೆಲ್ಲ ಒಂದು ಕಡೆ ನ್ಯಾಯ ಸಿಗದೇನಂಗೆ ಆಗಬಾರ್ದು. ನಮಗೆ ಸ್ವಿಫ್ಟ್ ಜಸ್ಟಿಸ್, SIT ತನಿಖೆ ಬೇಕು ಅಂತ ಆ ಬೇಡಿಕೆ ಇಡಕ್ಕೆ ನಾನು ಇಲ್ಲಿ ಬಂದೆ. ಹೈದರಾಬಾದ್ನ ಕುಕ್ಕಟ್ಪಲ್ಲಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗತ್ ಮಹಾಸಭೆ ತೆಲಂಗಾಣ ಘಟಕ ವತಿಯಿಂದ ಆಯೋಜಿಸಲಾದ ಶ್ರೀ ಆದಿ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಹಾಗೂ ಶ್ರೀ ಮಹಾತ್ಮ ಬಸವೇಶ್ವರರ ಜಯಂತ್ಯುತ್ಸವ ಕಾರ್ಯಕ್ರಮವು ವೈಭವದೊಂದಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಂಚಾಚಾರ್ಯರು ಹಾಗೂ ಬಸವಾದಿ ಶರಣರು ಮಾನವ ಧರ್ಮ, ಸಮಾನತೆ, ಕಾಯಕ ಮತ್ತು ದಾಸೋಹದ ಮಹತ್ವವನ್ನು ವಿಶ್ವಕ್ಕೆ ಸಾರಿದ ಮಹಾನ್ ಚಿಂತಕರು ಎಂದು ಹೇಳಿದರು. ಜಾತಿ, ಮತ, ಪಂಥಗಳ ಭೇದವಿಲ್ಲದೆ ಎಲ್ಲರೂ ಒಂದೇ ಎಂಬ ಮಾನವೀಯ ಮೌಲ್ಯಗಳನ್ನು ಬಸವ ತತ್ವಗಳು ಪ್ರತಿಪಾದಿಸಿದ್ದು ಎಂದಿಗೂ ಅವು ಸಮಾಜಕ್ಕೆ ದಾರಿದೀಪವಾಗಿವೆ ಎಂದು ಅಭಿಪ್ರಾಯಪಟ್ಟರು. ಸಮಾಜದ ಏಕತೆ, ಸಂಘಟನೆ ಮತ್ತು ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗಾಗಿ ಇನ್ನಷ್ಟು ಸಮರ್ಪಣಾ ಭಾವದಿಂದ ಕಾರ್ಯನಿರ್ವಹಿಸುವ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದರು. ಇದೇ ವೇಳೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಈಶ್ವರ್ ಖಂಡ್ರೆ ಅವರನ್ನು ತೆಲಂಗಾಣ ರಾಜ್ಯ ಘಟಕದ ಪದಾಧಿಕಾರಿಗಳು ಹಾಗೂ ಜಗದ್ಗುರುಗಳು ಸನ್ಮಾನಿಸಿ ಅಭಿನಂದಿಸಿದರು. ಈ ಗೌರವಕ್ಕೆ ಕಾರಣರಾದ ಮಹಾಸಭೆಯ ಪದಾಧಿಕಾರಿಗಳು, ಸಮಾಜದ ಮುಖಂಡರು ಹಾಗೂ ಸಮಾಜ ಬಾಂಧವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಸಚಿವರು ಹೇಳಿದರು. ಯೂತ್ ಕಾಂಗ್ರೆಸ್ ಆಯೋಜಿಸಿದ್ದ ವೈಟ್ ಟಿ ಶರ್ಟ್ ಮೂವ್ಮೆಂಟ್ ಸಂವಿಧಾನ ನಾಯಕತ್ವ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಜಾಗೃತಿ, ಪ್ರಜಾಪ್ರಭುತ್ವದ ಮೌಲ್ಯಗಳು ಹಾಗೂ ಸ್ವತಂತ್ರ ಮಾಧ್ಯಮಗಳ ಪಾತ್ರ ಕುರಿತು ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಮಾಧ್ಯಮ ಸಂಯೋಜಕ ಶೈಲೇಂದರ್ ಮಾತನಾಡಿ, ಯೂಟ್ಯೂಬ್ ಚಾನೆಲ್ಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ಸಮಾಜದ ಸತ್ಯವನ್ನು ಜನರ ಮುಂದೆ ತರುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇಂದು ಅನೇಕ ಯೂಟ್ಯೂಬ್ ಚಾನೆಲ್ಗಳು ಹಲವು ರೀತಿಯ ಒತ್ತಡ ಮತ್ತು ಸವಾಲುಗಳನ್ನು ಎದುರಿಸುತ್ತಿವೆ. ವಿಶೇಷವಾಗಿ ರಾಜಕೀಯ ಸುದ್ದಿಗಳನ್ನು ಪ್ರಸಾರ ಮಾಡುವಾಗ ರಾಜಕೀಯ ನಾಯಕರ ಪ್ರಭಾವ, ಒತ್ತಡ ಹಾಗೂ ಕಾನೂನು ಭಯ ಎದುರಾಗುತ್ತಿದೆ. ಸತ್ಯವನ್ನು ತೋರಿಸಲು ಮುಂದಾಗುವ ಮಾಧ್ಯಮಗಳ ಮೇಲೆ ವಿವಿಧ ರೀತಿಯ ನಿರ್ಬಂಧಗಳು ಬರುತ್ತಿವೆ ಎಂದು ಅವರು ಆರೋಪಿಸಿದರು. ಈ ಎಲ್ಲಾ ಸಮಸ್ಯೆಗಳಿಗೆ ಎದುರಾಗಿ ಸ್ವತಂತ್ರವಾಗಿ ಜನರ ಧ್ವನಿಯಾಗುವ ಉದ್ದೇಶದಿಂದ ವೈಟ್ ಟಿ ಶರ್ಟ್ ಮೂವ್ಮೆಂಟ್ ರೂಪಿಸಲಾಗಿದೆ ಎಂದು ಹೇಳಿದರು. ಸಮಾಜದ ಸಮಸ್ಯೆಗಳು, ಜನರ ಕಷ್ಟಗಳು ಮತ್ತು ಆಡಳಿತದ ವೈಫಲ್ಯಗಳನ್ನು ನಿರ್ಭಯವಾಗಿ ಜನರ ಮುಂದೆ ತರುವ ಜವಾಬ್ದಾರಿ ಸಾಮಾಜಿಕ ಮಾಧ್ಯಮ ಹಾಗೂ ಯೂಟ್ಯೂಬ್ ಚಾನೆಲ್ಗಳ ಮೇಲಿದೆ. ದೇಶದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ, LPG ಕೊರತೆ,
ನಿರುದ್ಯೋಗದ ಹೆಚ್ಚಳ ಸೇರಿದಂತೆ ಜನಜೀವನಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಎದುರಾಗುತ್ತಿದ್ದರೂ ಕೆಲವು ಪ್ರಮುಖ ಮಾಧ್ಯಮಗಳು ಈ ವಿಷಯಗಳನ್ನು ಸಮರ್ಪಕವಾಗಿ ತೋರಿಸುತ್ತಿಲ್ಲ ಎಂದು ಅವರು ಟೀಕಿಸಿದರು. ಆದರೆ ಜೀವ ಭಯದ ನಡುವೆಯೂ ಯೂಟ್ಯೂಬ್ ಚಾನೆಲ್ಗಳು ನಿಜಾಂಶಗಳನ್ನು ಜನರ ಮುಂದೆ ತರುತ್ತವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. छुपाते हुए जो चैनल्स हाइड कर रहे तो उसका अल्टरनेट मीडिया जनरेट करने के लिए जो इन्फ्लुएंसर्स है जो असल इश्यूज़ पे जो गली में और जो उनके ओन असेंबली जिला मंडल लेवल में जो इश्यूज़ को लेके यूट्यूब चैनल पे डिजिटल मीडिया को लेके चल रहे हैं उन लोगों को सारे लोगों को इकट्ठा करने का हमारा मुख्य उद्देश्य है. जैसे इश्यूज़ पे बात करते समय यूट्यूबर को सारे तरीके से प्रॉब्लम्स आते रहते हैं. जैसा एक पॉलिटिकल न्यूज़ चला है तो पॉलिटिकल लीडर्स का एक प्रेशर रहता है और बाकी कोई अगर सच्चाई के लिए लड़ रहे तो उनके पीछे जो लॉ एंड ऑर्डर का इशू रहता है या तो कोई उनके पीछे कोई नाजायज़ कोई अगर पीछे पड़ गया तो उनके पीछे हमारे जैसे कांग्रेस साथी भी है, कांग्रेस पार्टी भी आपके साथ है बोल के मालूम पड़ने के लिए हमारा एक संविधान लीडरशिप का प्रोग्राम हम लॉन्च कर रहे हैं. और जो आपके YouTube माध्यम से जो लोग सच्चाई के लिए बात करते हैं उन लोगों को हमारा सपोर्ट रहेगा. ये हमारा मुख्य उद्देश्य है ये संविधान लीडरशिप प्रोग्राम का. सर आप कैसा बोले पूरे सेटेलाइट अब अभी जो आज अनएम्प्लॉयमेंट देखो आज नाम ले सकते हैं आप 1 2 3 ऐसा बहुत सारी चीज़ है. जैसे कि कर्नाटका में सेट नहीं है जो भी चैनल्स है तो हमारे जैसा अभी मैं तेलंगाना से हूँ. तेलंगाना में बहुत सारे चैनल्स है जो सच्चाई को छुपाते हुए झूठ को सच दिखाते हुए जो आज देश के अंदर आप देख सकते हैं. जैसा पेट्रोल का बहुत शॉर्टेज अभी स्टार्ट हो गया और अनएम्प्लॉयमेंट का दिक्कत है और सारे चीज़ है जो सैटेलाइट न्यूज़ चैनल्स नहीं दिखा रहे. जो यूट्यूब चैनल वाले लड़ते हुए हर मुसीबत को वो उनकी चैनल में दिखाने की कोशिश कर रहे वो हम देख रहे हैं. अभी सारे देश भी देख रहे हैं. अभी आपका नाम सर? शैलेंद्र है मेरा नाम. आपका पोस्ट क्या है? मैं नेशनल मीडिया कोऑर्डिनेटर हूँ यूथ कांग्रेस का IWC से. कहाँ से है सर आप? मैं तेलंगाना से हूँ, हैदराबाद से. सर तो कर्नाटक स्टेट में भी आप कर सकते हैं ना? हमारे स्टेट में भी करे ऑलरेडी. तो हमारे को जैसा नेशनल टीम से एक एरिया का इंचार्ज दिया गया वो हमारे कर्नाटका का आपके 5 जिला मेरे को दिए सो है. इसीलिए मैं यहाँ पे. यहाँ की यूथ कांग्रेस के कोई नहीं है साथ आपके साथ जुड़े हुए? एक्चुअली क्या है नीट पर जो बहुत बड़ा प्रोग्राम है बेंगलोर में तो आज बीदर से और आजू बाजू जिला से भी सब लोग कल नीट प्रोग्राम के धरना में शामिल है. इसीलिए यहाँ पे नहीं है वो लोग. मैक्सिमम स्टेट्स में बहुत आप जैसे यूट्यूब चैनल वाले हमारे साथ जुड़े हैं वो हमारे लीडरशिप हमारा फॉलो कर रहे हैं और इकट्ठा कर रहे हैं उनका नंबर. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚಿನ ಇಂಧನ ದರ ಏರಿಕೆಯನ್ನು ಕುರಿತು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮತ್ತೆ ಟೀಕಿಸಿದ್ದಾರೆ. ಜಾಗತಿಕ ನಾಯಕರೊಂದಿಗೆ ರೀಲ್ಸ್ ಮಾಡುತ್ತಿರುವ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಪ್ರಧಾನಿ ಬದಲಾಗಿದ್ದಾರೆ ಎಂದು ಹೇಳಿದ್ದಾರೆ. ಜನರು ದುಬಾರಿ ದರ ಏರಿಕೆಯಿಂದ ಸಂಕಷ್ಟ ಅನುಭವಿಸುತ್ತಿರುವ ಸಂದರ್ಭದಲ್ಲಿ ದೇಶದ ಪ್ರಧಾನಿಯಿಂದ ಈ ರೀತಿಯ ವರ್ತನೆ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದರು. ಇಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಇಷ್ಟೊಂದು ಸಮಸ್ಯೆ ಇರುವಾಗ ಪ್ರಧಾನಮಂತ್ರಿಗಳು ವಿದೇಶಗಳಿಗೆ ಹೋಗುತ್ತಾರೆ, ರೀಲ್ಸ್ ಮಾಡುತ್ತಾರೆ. ಹೋದಲೆಲ್ಲ ಭಾರತದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ, ನಮಗೆ ಒಳ್ಳೆಯದಾಗಿದೆ ಎಂದು ಹೇಳುತ್ತಾರೆ. ಅದೇ ರೀತಿ ಪತ್ರಿಕೆಗಳಲ್ಲಿ ಮತ್ತು ಇತರ ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತವೆ. ಆದರೆ ಅದು ಜನರ ಕಣ್ಣಿಗೆ ಏಕೆ ಕಾಣುತ್ತಿಲ್ಲ ಎಂದು ಪ್ರಶ್ನಿಸಿದರು. ಎಂದು ವಾರಕ್ಕೆ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ ಅಂದರೆ ಏನರ್ಥ? ಇವರ ಆರ್ಥಿಕ ನೀತಿಗಳು ವಿಫಲವಾಗಿದೆ ಎಂದು ಎದ್ದು ಕಾಣುತ್ತಿದೆ. ವಿದೇಶಗಳ ನಾಯಕರು ಉತ್ತಮ ಸ್ನೇಹಿತರು ಎನ್ನುತ್ತಾರೆ, ಆದರೆ ಅದರಿಂದ ನಮ್ಮ ರಾಷ್ಟ್ರಕ್ಕೆ ಜನರಿಗೆ ಏನು ಉಪಯೋಗವಾಗಿ ಎಂದು ಕೇಳಿದರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಹೆಚ್ಚಾಗುತ್ತದೆ. ಜನ ತೀವ್ರ ಸಂಕಷ್ಟಕ್ಕೀಡಾಗಿದೆ. ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾದರೆ ಮೋದಿಯವರು ಬೇಕು. ಇಡೀ ವಿಶ್ವಗುರು ಮೋದಿಯವರತ್ತ ನೋಡುತ್ತಿದೆ ಎಂದು ಮೋಹನ್ ಭಗವತ್ ಹೇಳುತ್ತಾರೆ. RSS ದೇಶ ಪ್ರೇಮಿಗಳು ಈಗ ಎಲ್ಲಿಗೆ ಹೋದರೂ ಮೋದಿಯವರಿಂದ ಇಂದು ಯುದ್ಧ ನಿಲ್ಲಿಸಲು ಸಾಧ್ಯವಾಗಿದೆಯೇ ಎಂದು ಟೀಕಿಸಿದರು. ಈ ಬೆಲೆ ಏರಿಕೆಗೆ ಉತ್ತರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ಮಿಕ್ಕಿದಕ್ಕೆಲ್ಲರೂ ಮಾತಾಡ್ತಾರೆ, ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದೇನು?
ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಮಗೆ ಇಂಧನದ್ದು. ನಾವು ರಷ್ಯಾದಿಂದ ಭಾಳ ಕಮ್ಮಿ ಬೆಲೆಯಲ್ಲಿ ಕಚ್ಚಾ ತೈಲನ ನಾವು ತಗೊಂಡಿದ್ದೀವಿ, ಅದು ಒಂದು ಮಾಸ್ಟರ್ ಸ್ಟ್ರೋಕ್ ಇದೆ ಅಂತ ಹೇಳಿಲ್ವಾ? ಏನಾಯ್ತು ಅದೆಲ್ಲ? ಮತ್ತೆ ನಮ್ಮ ಪ್ರಧಾನಮಂತ್ರಿಯವರು ಇರಬರ ದೇಶ ಎಲ್ಲ ಸುತ್ತಿದ್ದಾರೆ, ಎಲ್ಲ ಕಡೆ ಹೋಗ್ಬಿಟ್ಟು ನಮ್ಮ ರಾಷ್ಟ್ರಕ್ಕೆ ಒಳ್ಳೇದಾಗಿದೆ ಅಂತ ಅವರು ಪೇಪರ್ನಲ್ಲಿ ಹೇಳ್ತಾ ಇದ್ದಾರೆ ಹೊರತು ಜನರ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ? ಇವತ್ತು ಇಷ್ಟು ದೊಡ್ಡ ಅನಾಹುತ ಕಾದಿದೆ ಅಂದ್ರೆ ಯಾರು ಕಾರಣ ಅದಕ್ಕೆ? ವಾರಕ್ಕೆ ಮೂರು ಸರಿ ಇವರು ಬೆಲೆ ಏರಿಕೆ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಇವರು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಮತ್ತೆ ಯಾವ ರೀತಿ ಇವರ ನೀತಿಗಳು ವಿಫಲ ಆಗ್ತಾ ಇದೆ ಅಂತ ಕೂಡ ಎದ್ದು ಕಾಣ್ತದೆ ಇವತ್ತು. ಮತ್ತು ಮಾತು ಮುಂಚೆ ಎಲ್ಲರೂ ಇವ್ರ ಬೆಸ್ಟ್ ಫ್ರೆಂಡೇ ಅಂತಾರೆ, ಆದರೆ ಇವರ ಸ್ನೇಹಿತರಿಂದ ನಮ್ಮ ರಾಷ್ಟ್ರಕ್ಕಾಗ್ಲಿ ನಮ್ಮ ಜನರಿಗಾಗ್ಲಿ ಯಾವುದೇ ಉಪಯೋಗ ಆಗಿಲ್ಲ. ಈಗ ಬೆಲೆ ಏರಿಕೆಯಿಂದ ಈಗಾಗಲೇ ಎಲ್ಲ ತರಕಾರಿ ಬೆಲೆ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಔಷಧಿ ಬೆಲೆ ಜಾಸ್ತಿ ಆಗ್ತಾ ಇದೆ, ಗೀಗ್ ಎಕನಾಮಿ ಸಂಪೂರ್ಣವಾಗಿ ಕುಸಿತ ಆಗ್ತಾ ಇದೆ. ಅವರು ಕೂಡ ಸ್ಟ್ರೈಕ್ ಮಾಡಿದ್ದಾರೆ ಇವತ್ತು. ಎಲ್ಲೋದ್ರಪ್ಪ ಇವರು? ಯುದ್ಧದಿಂದ ಅಂತ ಹೇಳ್ತಾರೆ. ಅವಾಗ ಗಲ್ಫ್ ವಾರ್ ಆಗಿಲ್ವಾ? ಇರಾನ್ ಇರಾಕ್ ಯುದ್ಧ ಆಗಿತ್ತು, ನಿಮ್ಮ ಗಲ್ಫ್ ಕಂಟ್ರೀಸ್ ಮೇಲೆ ಅಮೆರಿಕ ಪ್ರಹಾರ ಹಿಂದೆ ಮಾಡಿದಾಗ ನಮ್ಮ ಸರ್ಕಾರಗಳಿದ್ದಾಗ ಅವಾಗ ಇರ್ಲಿಲ್ವಾ? ಅವಾಗ ಇವೆಲ್ಲ ನೆಪಗಳು ಕೊಟ್ಟಾಗ ನೀವೇನಂತ ಇದ್ರಿ, ಈಗೇನಂತೀರಾ? ಮತ್ತೆ ಇದು ಪ್ರಶ್ನೆ ದಯವಿಟ್ಟು ಮೋಹನ್ ಭಾಗವತ್ ಅವ್ರಿಗೆ ಕೇಳಿ. 2-3 ವಾರದ ಹಿಂದೆ ಅವರೇ ತಾನೇ ಹೇಳಿದ್ದು, ಇಡೀ ವಿಶ್ವ ಮೋದಿಯವ್ರ ಕಡೆ ನೋಡ್ತಾ ಇದೆ ಅಂತೆ ತಿರುಗಿ ಈ ಯುದ್ಧ ನಿಲ್ಲಿಸಲಿಕ್ಕೆ. ವಿಶ್ವದಲ್ಲಿ ಶಾಂತಿ ಇರಬೇಕಂದ್ರೆ ಮೋದಿಯವ್ರು ಬೇಕಂತೆ. ಏನಿದೆ ಇವತ್ತು ನಮ್ಮ ರೂಪಾಯಿ ಬೆಲೆ? ಕೇಳಿ ಮೋಹನ್ ಭಾಗವತ್ ಅವ್ರು ಎಲ್ಲೋಗಿದ್ದಾರೆ ಇವತ್ತು? ಎಲ್ಲೋಗಿದ್ದಾರೆ ಎಲ್ಲ ಈ ದೇಶ ಪ್ರೇಮಿಗಳು RSSನವರು? ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.